ನಾವೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದ. ಒಂದು ಒಳ್ಳೆ ಕೆಲಸ ಮಾಡಾಕತ್ತೀವಿ ಅಂದ್ರ ಮಾತಾಡೋರು ಒಬ್ರ ಇಬ್ರ. ಮಾತಾಡೋರು ಮಾತಾಡಿದಿರ್ತಾರ, ಮಾತಾಡೋವರನ್ನು ನಾವು ತಲೆ ಕೆಡಿಸ್ಕೊಳ್ಬೇಡದು. ಹೇಳ್ತಾರ ಏನಪ್ಪಾ ಅಂತಂದ್ರ ಕವಿಗಳು ಒಂದು ಮಾತು ಹೇಳಕತ್ತಾರ, ಊರು ಮುಂದಿನ ಬಾವಿ ಮುಚ್ಚಬಹುದು, ಊರ ಮುಂದಿನ ಬಾವಿ ಮುಚ್ಚಬಹುದು, ಊರ ಮಂದಿ ಬಾಯಿ ಮುಚ್ಚಕ್ ಯಾರ ಕಡೆ ಸಾಧ್ಯವಿಲ್ಲ. ಆಗ್ತದೆ. ಒಬ್ಬರು ಬಾಯಿ ಮುಚ್ಚಿದ್ರೆ ಇನ್ನೊಬ್ಬವ ಚಾಲು ಮಾಡ್ತಾನೆ, ಅವನ ಬಾಯಿ ಮುಚ್ಚಿದ್ರೆ ಇನ್ನೊಬ್ಬವ ಚಾಲು ಮಾಡ್ತಾನೆ. ಅದಕ್ಕೆ ನೋಡಿ ಕವಿಗಳು ಎಷ್ಟು ಚಲೋ ಹೇಳ್ಯಾರ. ಊರ ಮುಂದೆ ಇದ್ದಂತ ಬಾವಿ ಮುಚ್ಚಬಹುದತ್ತ, ಆದ್ರೆ ಊರ ಮಂದಿ ಬಾವಿ ಯಾರ ಕಣ್ಣಿಂದನೂ ಮುಚ್ಚಕ್ಕಾಗೋದಿಲ್ಲ ಅಂತ. ಆ ಶ್ರೀಮಂತನಲ್ಲಿ ಭರಮನಗೌಡನಲ್ಲಿ ಅಹಂಕಾರ ಅನ್ನುವುದು ಬಾಳಿತ್ತು. ಅಹಂಕಾರ ಅನ್ನುವುದು ಅಪಾರವಾದಂತ ಅಹಂಕಾರ ಬಂದಂತೆ ಬಂದು ಎಲ್ಲ ಇಟಗಿಯ ಗ್ರಾಮದವರಿಗೆ ನ್ಯಾಯವನ್ನು ಮಾಡಕತ್ತಾನ. ಏ ಹುಚ್ಚ, ನೀ ಏನು ಸುದ್ದಿರಿ ಅಂತ ಮೊದಲು ಅವನೇ ಸುದ್ದಿರು. ಇವಾಗ ನಾವು ಯಾರೇ ಪಂಚಾಯಿತಿ ಮಾಡುವಾಗ ಮೊದಲು ನಾವು ಸುದ್ದಿರ್ಬೇಕು, ಆಮೇಲೆ ನಿಮಗೆ ಹೇಳ್ಬೇಕು. ಉದಾಹರಣೆ ಯಾರ್ದು ಬೇಡ, ಮೊದಲು ನಾ ಸುದ್ದಿರ್ಬೇಕು, ಆಮೇಲೆ ನಿಮಗೆ ಒಳ್ಳೇದು ಹೇಳ್ಬೇಕು. ನಾನು ಸುದ್ದಿಲ್ಲ ಅಂದ್ರೆ ನಿಮಗೆ ಹೇಳಕ್ಕಾಗ್ತದೆ? ಆ ದೇವ್ರು ಮೆಚ್ಚುತ್ತಾನೆ, ಆ ಬೇಮಾನಕ್ಕೆ ಮೆಚ್ಚುತ್ತಾಳೆ, ಮೆಚ್ಚುವುದಿಲ್ಲ.